ಕೊಡಗಿನ ಅಥೆಂಟಿಕ್ ಡಿಶ್ ಪಂದಿಕರಿ ಕಾಣ್ಬಿಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್ ಹಲೋ ನಮಸ್ಕಾರ. ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಒಂದು ವಿಶೇಷವಾದಂತಹ ವಿಡಿಯೋ ಇದು ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಖಾದ್ಯ, ಒಂದು ವಿಶೇಷ ಊಟದ ಬಗ್ಗೆ ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಯಾವುದೇ ಕಾರಣಕ್ಕೂ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ವೆಲ್ಕಮ್ ಟು ಪಂದಿಕರಿ ಕಣ್ಬುಟ್ಟು. ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಈ ಪೋರ್ಕ್ ಕರಿ ಮತ್ತು ಸಪ್ಪೆ ಕಡುಬು ಏನಿದೆ, ಅದನ್ನು ನಮ್ಮ ಕೊಡವ ಭಾಷೆಯಲ್ಲಿ ಪಂದಿಕರಿ ಕಣ್ಬುಟ್ಟು ಅಂತ ಹೇಳ್ತೀವಿ. ಅದರ ಒಂದು ತಯಾರಿಕೆ ಯಾವ ಥರ ಮಾಡೋದು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು, ಯಾವ ರೀತಿ ತಯಾರು ಮಾಡ್ತಾರೆ, ಅದರ ಹೆಲ್ತ್ ಬೆನಿಫಿಟ್ಸ್ ಏನು, ಈ ಥರ ಎಲ್ಲ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಂದಿ ಮಾಂಸ ನಿಜವಾಗಿ ಹೇಳಬೇಕಂದ್ರೆ ಅದು ಕೊಡಗಿನ ಸಂಸ್ಕೃತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಕೊಡವರ ಸಂಸ್ಕೃತಿಯಲ್ಲೇ ಬಂದಿದೆ. ಒಂದು ಐತಿಹ್ಯದ ಪ್ರಕಾರ, ಒಂದು ಇತಿಹಾಸದ ಪ್ರಕಾರ, ಒಂದು ಮೂಲ ಕಥೆಯ ಪ್ರಕಾರ ಶಿವನೇ ನಮಗೆ ವಿಶೇಷವಾದಂತಹ ಒಂದು ವರವನ್ನು ಕೊಟ್ಟಿದ್ದಾನೆ. ಈ ಹಂದಿ ಮಾಂಸದ ಭಕ್ಷಣೆಯಲ್ಲಿ ಶಿವನೇ ನಮಗೆ ಒಂದು ವಿಶೇಷವಾದಂತಹ ವರವನ್ನು ಕೊಟ್ಟಿದ್ದಾನೆ. ನೀವು ಈ ಹಂದಿ ಮಾಂಸವನ್ನು ಸೇವಿಸಿರಿ ಅನ್ನುವಂತಹ ಒಂದು ವರ, ಅದೊಂದು ಐತಿಹ್ಯ ಇದೆ, ಅದೊಂದು ಕಥೆ ಇದೆ ಸಪ್ರೇಟಲ್ಲಿ. ಸೊ ಇದೇ ಸಂದರ್ಭದಲ್ಲಿ ಹಂದಿ ಮಾಂಸ ಅನ್ನೋದು ನಿಜವಾಗ್ಲೂ ನಮ್ಮ ಬಾಡಿಯನ್ನು ತುಂಬ ಕೋಲ್ಡ್ ಆಗಿಡುತ್ತೆ. ಹಾಗೆ ರಿಚ್ ಇನ್ ಪ್ರೋಟೀನ್ ತುಂಬ ರಿಚ್ ಆಗಿರ್ತಕ್ಕಂಥ ಒಂದು ಅಥ್ಲೀಟ್ಗಳು, ಸ್ಪೋರ್ಟ್ಸ್ ಪರ್ಸನ್ಗಳು ಅವರ ಮಸಲ್ಸ್ ಗೇನ್ ಏನಿದೆ, ಮಾಂಸಖಂಡಗಳ ಒಂದು ಹೆಚ್ಚಿನ ತೂಕ ಹೆಚ್ಚಿಸ್ಕೊಳ್ಳಲಿಕ್ಕೆ, ಮಾಂಸಖಂಡಗಳ ಒಂದು ಬಲಿಷ್ಠತೆಗೆ, ಮೂಳೆಯ ಬಲಿಷ್ಠತೆಗೆ ಖಂಡಿತವಾಗ್ಲೂ ಈ ಒಂದು ಪೋರ್ಕನ್ನು ತಮ್ಮ ಆಹಾರವಾಗಿ ಸೇವಿಸ್ಬೋದು. ಫ್ಯಾಟ್ ಕಂಟೆಂಟು ಸಹ ಇದೆ, ಪ್ರೋಟೀನ್ ಕಂಟೆಂಟು ಸಹ ಇದೆ. ತುಂಬ ಅದ್ಭುತವಾದಂತಹ ಒಂದು ಎಲ್ಲ ರೀತಿಯ ಸತ್ವವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಪೋರ್ಕ್, ಈ ಹಂದಿ ಮಾಂಸ ಅಂತ ಏನು ಹೇಳ್ತೀವಿ ಅದು. ಹಾಗೆಯೇ ಅದರ ಜೊತೆಯಲ್ಲಿ ವಾಟರ್ ಕಂಟೆಂಟ್, ಪ್ರತಿ 100 ಗ್ರಾಮ್ ನೀವು ಹಂದಿ ಮಾಂಸವನ್ನು ತೊಗೊಂಡ್ರೆ ವಾಟರ್ ಕಂಟೆಂಟ್ 53% ಇದೆ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಪ್ರತಿ 100 ಗ್ರಾಮ್ಗೆ 25 ಗ್ರಾಮ್ನಷ್ಟು ಪ್ರೋಟೀನ್ ಕಂಟೆಂಟ್ಸ್ ಇದೆ. ಕಾರ್ಬ್ಸ್ 0%, ಶುಗರ್ 0%. ಈ ಸಕ್ಕರೆ ಕಾಯಿಲೆ ಅದಿದ್ದಾಗ ಹಂದಿ ಮಾಂಸವನ್ನು ತಿನ್ನಬಾರ್ದು ಅನ್ನೋಂಥ ಒಂದು ಥಾಟ್ ಇದ್ರೆ ಅದನ್ನು ತಲೆಯಿಂದ ತೆಗೆದುಹಾಕಿ ಶುಗರ್ ಕಂಟೆಂಟ್ ಅನ್ನೋದು 0% ಇದೆ. ಫೈಬರ್ ಕಂಟೆಂಟ್ ಸಹ 0%, ಫ್ಯಾಟ್ ಕಂಟೆಂಟ್ 20.5 ಗ್ರಾಮ್ಸ್ ಇಷ್ಟು ಬರುತ್ತೆ. ಅದರ ಜೊತೆಗೆ ಇದರ ಮೂಳೆಯನ್ನು ಸಹ ಅದರ ತಿರುಳುಗಳನ್ನು ನಾವು ತಿನ್ನೋಂಥ ಸಂದರ್ಭದಲ್ಲಿ ಫಾಸ್ಫರಸ್ ಹೆಚ್ಚಿನ ಕಂಟೆಂಟನ್ನು ಹೊಂದಿದೆ, ಜಿಂಕ್ ಕಂಟೆಂಟನ್ನು ಹೊಂದಿದೆ, ಹಾಗೆ ಬೇರೆ ಬೇರೆ ಮಿನರಲ್ಸ್ಗಳನ್ನ ಸಹ ಈ ಒಂದು ಮಾಂಸ ಒಳಗೊಂಡಿದೆ. ಸೊ ಹೆಲ್ತ್ಗೆ ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ. ಹಾಗೆಯೇ B6 ಮತ್ತು B12 ವಿಟಮಿನ್ಸ್ಗಳು ಸಹ ಈ ಒಂದು ಹಂದಿ ಮಾಂಸದಲ್ಲಿ ಹೇರಳವಾಗಿ ಸಿಗುತ್ತೆ. ಸೊ ಆಹಾರವನ್ನು ಸಂಪೂರ್ಣವಾದ ಸುರಕ್ಷತೆಯಿಂದ ಸಂಪೂರ್ಣವಾಗಿ ಇದನ್ನು ಸೇವಿಸ್ಬೋದು. ಈ ಆಹಾರ ಸಂಸ್ಕೃತಿ, ಈ ಒಂದು ಯಾರಿಗೆ ಹಂದಿ ಮಾಂಸದ ಬಗ್ಗೆ ಗೊತ್ತಿರುತ್ತೆ, ತುಂಬ ಸುರಕ್ಷಿತವಾಗಿದೆ ಮತ್ತು ಆಹಾರ ಇದಾಗಿರುತ್ತೆ. ಸೊ ತಡೆಯೋಕ್ಕೆ ಹಂದಿ ಮಾಂಸನ ಯಾವ ರೀತಿ ಪ್ರಿಪೇರ್ ಮಾಡೋದು, ಅದ್ರ ಜೊತೆನೆ ನಮ್ಮ ಕೊಡಗಿನ ವಿಶೇಷ ಕಡುಬುಟ್ಟನ್ನು ಸಹ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಸಹ ಈ ಮೂಲಕ ನಾನು ಈ ವಿಡಿಯೋದ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಒಂದು ಚಾನಲ್ನ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ₹1 ನಷ್ಟ ಆಗಲ್ಲ, ₹1 ಖರ್ಚು ಬರಲ್ಲ. ಹಾಗೆ ಈ ವಿಡಿಯೋನ ದೊಡ್ಡ ಮಟ್ಟದಲ್ಲಿ ನೀವು ಶೇರ್ ಮಾಡಲೇಬೇಕು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಕೊಡಗಿನ ಅಥೆಂಟಿಕ್ ಡಿಶ್ ಪಂದಿಕರಿ ಕಣ್ಬುಟ್ಟು. ಬನ್ನಿ ನೋಡುವ. ಎಸ್ ಆತ್ಮೀಯ ವೀಕ್ಷಕರೇ, ಸೊ ಮೊದಲಿಗೆ ಕಡ್ಮುಟ್ಟು ಪಂದಿಕರಿ ಮೊದಲ ಭಾಗವಾಗಿ ಕಡ್ಮುಟ್ಟು ನಡೀತದೆ. ಕಡ್ಮುಟ್ಟು ಮಾಡಲಿಕ್ಕೆ ನಮ್ಮ ಫುಡ್ ಸ್ಪೆಷಲಿಸ್ಟ್ ಸೌಮ್ಯವರು ಕೈಯಲ್ಲಿ ಏನು ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಸೌಮ್ಯರೇ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡಿ. ಇದು ನಿಮ್ಮ ಕೈಯಲ್ಲಿ ಏನಿದೆ ಈಗ? ಇದು ಕಡ್ಮುಟ್ಟು ತರಿ, ಅಕ್ಕಿ ತರಿ. ಅಕ್ಕಿನ ಮಾಡಿರೋಂಥದ್ದು. ಓಕೆ. ಸೊ ಇದೆಲ್ಲ ಶಾಪಲ್ಲಿ ಸಿಗುತ್ತಲ್ಲ ಕೊಡಗಿನಲ್ಲಿ ಯೂಶುವಲಿ? ಸಿಗುತ್ತೆ. ಇದು ಅಕ್ಕಿ ರವೆ ಅಂತಾರೆ. ಓಕೆ. ಅಕ್ಕಿನ ಮಾಡಿರ್ತಕ್ಕಂಥದ್ದು ಅಕ್ಕಿ ರವೆ. ಇದು 1 kg ತಗೊಂಡಿದ್ದೀನಿ. 1 kg ಕ್ವಾಂಟಿಟಿ ಇದೆ ಈಗ. ಇದು ದೊಡ್ಡ ಲೋಟದಲ್ಲಿ 3 ಕಪ್ ಆಗುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಇದನ್ನ 3 ಕಪ್ಗೆ 6 ಕಪ್ ನೀರು. ಇದನ್ನ ಮೊದಲು ಏನ್ ಮಾಡ್ಬೇಕು? ಬೇಯಿಸ್ಬೇಕು. ಮೊದಲು ಬೇಯಿಸ್ಬೇಕಂದ್ರೆ ಈಗ ನೀರಿಟ್ಟು ಅದು ಕುದಿತಾ ಇದೆ. ಸರಿ. ಅದಕ್ಕೆ ಹಾಕ್ಬೇಕು ಇದು. ಸರಿ, ಬನ್ನಿ ಹೋಗುವ ಅಲ್ಲಿಗೆ. ಸೊ ವೀಕ್ಷಕರಿಗೆ, ಕುದಿತಾ ನೀರಿಗೆ ಉಪ್ಪು ಹಾಕ್ಬೇಕಲ್ಲ? 1 ಸ್ಪೂನ್. 1 ಸ್ಪೂನ್ ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು.
ಸೊ ರುಚಿ ಕೊಡು. ಕುದ್ದಾಯ್ತು. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈಗ 1 ಕಪ್ಪಷ್ಟು ತಗೊಂಡು ಕುದಿಯೋ ನೀರಿಗೆ ಹಾಕಿ. ಓಕೆ ಓಕೆ. ಏನಕ್ಕೆ 1 ಕಪ್ ಮಿಕ್ಕಿದ್ದ? ಅದು ಸರಿಯಾಗಿ ಬರುತ್ತೆ ಅಂತ. ಓ ನೋಡು ಚೆಕಿಂಗ್. ಸರಿ ಸರಿ. ಅದು ಮಿಕ್ಕಿದ ತರಿನ ಆಮೇಲೆ ಹಾಕೋದು. ಹಾಂ ಕಪ್ ಹಾಕಿದ್ದು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ಬೆಂದ್ಮೇಲೆ ಉಳಿದ ತರಿನ ಹಾಕಿ ಚೆನ್ನಾಗಿ ತಿರುಗಬೇಕು. ಓಕೆ. ಮಿಕ್ಕಿದ ತರಿನ ಚೆನ್ನಾಗಿ ಹಾಕಿ ತಿರುಗ್ತಾ ಇರಬೇಕು, ಇಲ್ಲಾಂದ್ರೆ ಅದು ಗಂಟು ಆಗೋಗುತ್ತೆ. ಆಗೋ ಚಾನ್ಸಸ್ ಇದೆ. ರಾಗಿ ಮುದ್ದೆ ಕಾನ್ಸೆಪ್ಟ್. ರಾಗಿ ಮುದ್ದೆ ಕಾನ್ಸೆಪ್ಟ್. ಓಕೆ ಓಕೆ. ಇದೊಂದು ಹದ ಬರೋರಿಗೆ ತಿರುಗ್ತಾ ಇರಬೇಕು. ಹಾಂ. ಸೊ ಉಪ್ಪು ಕರೆಕ್ಟ್ ಆಗಿದೆಯಾ? ಉಪ್ಪು ಕರೆಕ್ಟ್ ಆಗಿದೆ. ಓಕೆ, ಅಷ್ಟಿದ್ರೆ ಸಾಕು. ಸರಿಯಾಗ ತಿರುಗಿ ಒಂದು ಹದ ಬರ್ತದೆ. ಈ ಪಾಕ ಬರ್ತಾ ಇದೆ ನೋಡಿ, ಈ ಹಂತಕ್ಕೆ ಬಂತು. ಮುಂದಿನ ಹಂತ ಹೇಳ್ತೀನಿ. ಯಾಸ್ ವೀಕ್ಷಕರ, ಹಿಟ್ಟು ಹದವಾಗಿ ಬೇಯಿತು ನೋಡಿ. ಕಡ್ಮುಟ್ಟು ಮಾಡಲಿಕ್ಕೆ ಸೇಕಲ್ಲ ಅಂತ ಕೊಡೋ ಬಸ್ ಹೇಳ್ತೀವಿ. ರೆಡಿ ಇದೆ. ಎಕ್ಸ್ಪರ್ಟ್ ಏನೋ ಮಾಡ್ತಾ ಇದ್ದಾರೆ. ಏನು ನಡೀತದೆ ನೆಕ್ಸ್ಟ್ ಪ್ರೊಸೆಸ್? ಈಗ ಇದು ಹಿಟ್ಟು ಹದವಾಗಿ ಬೇಯ್ದಿರೋಂಥ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದಿ. ಚೆನ್ನಾಗಿ ನಾದಿದೀವಿ. ಸೈಜ್ ಚಿಕ್ಕದಾಗಿ ಚೊಕ್ಕದಾಗಿ ಇಷ್ಟು ತಗೊಂಡು ಸ್ವಲ್ಪ ನೀರು ಕೈ ಹಿಂಗೆ ಮಾಡಿಕೊಂಡು ಮಾಡಿದ್ರೆ ಉಂಡೆ ಆಯ್ತು. ಓಕೆ, ಅಷ್ಟೇ. ಈ ಥರ. ಇದು ಕೆಲವೊಬ್ರು ತುಪ್ಪ ಯೂಸ್ ಮಾಡ್ತಾರಲ್ಲ? ಒಬ್ರೊಬ್ರು ಮಾಡ್ತಾರೆ, ಮಾಡೋರು ಮಾಡ್ತಾರೆ. ನಾವು ಕೈಗೆ ಜಸ್ಟ್ ನೀರು ಹಾಕೊಳ್ಳೋದು ಅಷ್ಟೇ. ಓಕೆ. ಸೊ ಈಗ ಕಡಂಬಿಟ್ಟು ರೆಡಿ ಆಗ್ತಿದೆ. ಇದು ಸಿಹಿ ಇರುತ್ತಾ ಸಪ್ಪೆ ಇರುತ್ತಾ? ಸಪ್ಪೆನೆ. ಇದು ಸಪ್ಪೆ ಕಡುಬು. ಕಡಂಬಿಟ್ಟು ಕೊಡವ ರಾಶಿಯ ಕಡಂಬಿಟ್ಟು. ಕೊಡಗಿನ ಇದು ಟಿಪಿಕಲ್ ಡಿಶ್. ಕಡಂಬಿಟ್ಟು ಪಂದಿಕರಿ ಭಾರಿ ಫೇಮಸ್ ಕಾಂಬಿನೇಷನ್. ಪಂದಿಕರಿ. ಓಕೆ ಓಕೆ, ಮಾಡಿ ಮಾಡಿ. ಸೊ ಇದು ಪ್ರೋಸೆಸ್ ನಡೀತದೆ. ನೆಕ್ಸ್ಟ್ ಪ್ರೋಸೆಸ್ ಇದಾದ್ಮೇಲೆ ಹೇಳ್ತೀರಾ. ನೋಡಿ ನೋಡಿ, ಕಡುಬು, ಸಪ್ಪೆ ಕಡುಬು, ಕಡಂಬಿಟ್ಟು ರೆಡಿ. 1 kg ಎಷ್ಟಾಗ್ಬೋದು? 60 to 70. ಓಕೆ ಓಕೆ, 70-80 ಕಡುಬು ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇದು ಉಂಡೆ ಮಾಡಾಯ್ತು. ಮೇಡಮ್ ಅವ್ರು ಹೇಳಿ ನೆಕ್ಸ್ಟ್ ಎಷ್ಟಾಗಿದೆ? 60 ಆಗಿರ್ಬೋದು. 60-70 ಆಗಿದೆ. ಸೊ ಸಖತ್ತಾಗಿ ಬಂದಿದೆ. ಸೊ ರೌಂಡ್ ಆಗಿ. ನೆಕ್ಸ್ಟ್ ಪ್ರೊಸೆಸ್ ಏನು? ಇದು ಸೆಕ್ಕಲ್ಲ, ಇದಕ್ಕೆ 3/4 ಭಾಗಷ್ಟು ನೀರು ಹಾಕಬೇಕು. ನೀರು ಹಾಕಿದ್ದೀರಾ? ನೀರು ಹಾಕಿ ಇದು ಸ್ಟೀಮರ್ ಬೇಯಿಸ್ಬೇಕೀಗ. ಓಕೆ. ನೆಕ್ಸ್ಟ್ ಇದು ಹಾಕಿ ಒಂದು ವೈಟ್ ಬಟ್ಟೆಯಲ್ಲಿ ಅದಕ್ಕೆ ಮುಚ್ಚಿ ಅದ್ರ ಮೇಲೆ ಏನೋ ಹಾಕಬೇಕು. ಓಕೆ ಓಕೆ. ಸೊ ಅರೇಂಜ್ಮೆಂಟ್ ರೇಂಜಲ್ಲಿ ಹಾಕ್ಬೇಕು ಅದು. ಸುಮ್ಮನೆ ದಡ ಅಂತ ಹಾಕೋದು ಕಷ್ಟ. ಓಕೆ ಓಕೆ ಓಕೆ. ಸೊ ಎಷ್ಟು ಗಂಟೆವರೆಗೆ ಬೇಯಿಸ್ಬೇಕಾಗುತ್ತೆ? 1 hour. 1 hour ಬೇಯಿಸ್ಬೇಕು. ಸ್ಟೀಮಲ್ಲಿ ಬೇಯೋದು. ಸ್ಟೀಮಲ್ಲಿ ಬಂದರೆ ಫೈನಲಿ ಕಡ್ಬಿಟ್ಟು ರೆಡಿ. ಓಕೆ ಓಕೆ. ವೀಕ್ಷಕರೇ, ಸೊ ಅರೇಂಜ್ಮೆಂಟ್ ಆಗ್ತಾಯಿದೆ. ಮತ್ತೇನಾದರೂ ಹೇಳ್ಬೇಕಾ ಇದ್ರ ಬಗ್ಗೆ? ಇದು ಬಿಸಿ ಇರುವಾಗನೇ ಉಂಡೆ ಕಟ್ಕೋಬೇಕು. ಇಲ್ಲಾಂದ್ರೆ ಒಂಥರ ಗಟ್ಟಿಯಾಗಿ ಉಂಡೆ ಸರಿಯಾಗಿ ಬರಲ್ಲ. ಓಕೆ ಓಕೆ ಓಕೆ. ಬಿಸಿ ಬಿಸಿಯಾಗಿ ಉಂಡೆ ಕಟ್ಕೋಬೇಕು. ಸ್ವಲ್ಪ ತಗೊಂಡು ಕಟ್ಕೋಬೇಕು, ಒಂದೇ ಸತಿ ಆಗಲ್ಲ. ಓಕೆ, ಸರಿ ಸರಿ. ಸೊ ಫುಲ್ ಮಾಡ್ತಾ ಇದ್ದೀರಾ? ಫುಲ್ ಮಾಡಿದ್ಮೇಲೆ ಸ್ಟೀಮಲ್ಲಿ ಇದಕ್ಕೆ ಇಡೋದು, ಬೆಂಕಿಯಲ್ಲಿ ಬೇಯಿಸೋದು. ಓಕೆ. ಎಸ್. ಸೊ ಎಲ್ಲ ಹಾಕಿದ್ಮೇಲೆ ಬಿಳಿ ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀಟಾಗಿ ಪ್ಯಾಕ್ ಮಾಡಿ. ಓಕೆ, ನೈಸ್. ಅಲ್ಲಿಂದ ಮುಚ್ಚಿಬಿಡೋದೆ. ಈಗ ನೋಡಿ, ಸ್ಟೀಮ್ ಕೊಡೋ ತಕ್ಕಲು ಸೇಕಲ್ಲ ಅಂತ ಹಾಕುವ ಅಲ್ಲ? ಓಕೆ, ರೆಡಿ. ಈಗ ಬೇಯಿಸಕ್ಕೆ ಇಡೋದು. ಮುಂದೆ ಈಗ ಸೈಕಲದಲ್ಲಿ ಇಟ್ಟಿದ್ದೀವಿ. ಓಕೆ. 1 hour ಬೇಯಿಸಬೇಕು ಸ್ಟೀಮಲ್ಲೇ. ಸೊ ಬೆಂಕಿಯಲ್ಲಿ ಬೇಯ್ತಾ ಇದೆ. ಸೊ ಇದೇ ಸ್ಪೆಷಾಲಿಟಿ, ಈ ಕಡಂಬಿಟ್ರ ಸ್ಪೆಷಾಲಿಟಿ. ತಿತ್ತಲು ಬೇಯಿಸಿಟ್ಟು ನನಗೆ. ಸೊ ದಟ್ ಈಸ್ ದ ಬ್ಯೂಟಿ ಆ್ಯಂಡ್ ಸ್ಪೆಷಾಲಿಟಿ. ಸೊ 1 hour, ಆಫ್ಟರ್ 1 hour ರೆಡಿ ಟು ಈಟ್. ಸರಿ, 1 hour ಬಿಟ್ಟು ಬರ್ತೀವಿ. ಬೇಲಿ. ಆತ್ಮೀಯ ವೀಕ್ಷಕರೇ, ಪಂದಿಕರಿ, ಅದರ ಪಂದಿಕರಿಯ ಮೊದಲ ಅಂಗವಾಗಿ ಒಂದು ಒಳ್ಳೆಯ ಹಂದಿ ಮಾಂಸವನ್ನು ಸೆಲೆಕ್ಷನ್ ಮಾಡಿ ತರಲಾಗಿದೆ. ಮುಂದೆ ಕೇಳಿ ಮೇಡಮ್ ಅವರೇ.
ಇದು 1.5 kg ಇದೆ. 1.5 kg ಕ್ವಾಂಟಿಟಿನಾ? ಇದಕ್ಕೆ ಬಂದ ತಕ್ಷಣ ತಗೊಂಬಂದಿದ್ದೀವಿ. ಚೆನ್ನಾಗಿ ತೊಳೆದು ಬಿಟ್ಟು ಅರಿಶಿಣ, ಮೆಣಸಿನ ಹುಡಿ, ಕಾಚಂ ಪುಡಿ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಹಾಫ್ ಅನ್ ಅವರ್ ಇಡಬೇಕು. ಓಕೆ 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 ಓಕೆ. ಸೊ ಅರ್ಧ ಗಂಟೆ ಇದನ್ನ ಆಲ್ರೆಡಿ ಮಿಶ್ರಣ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೀವಿ. ಓಕೆ ಓಕೆ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ. ಓಕೆ. ಈಗ ಅರ್ಧ ಗಂಟೆ ಆಗಿದೆ. ಆಲ್ರೆಡಿ ಅರ್ಧ ಗಂಟೆ ಆಗಿದೆ. ಓಕೆ. ಮಿಶ್ರಣ ಮಾಡಿ ಇಟ್ಟು ಅರ್ಧ ಗಂಟೆ ಆಗಿದೆ. ಓಕೆ. ಇದನ್ನ ಬೇಯಲಿಕ್ಕೆ ಇಡುವ. ಡೈರೆಕ್ಟ್ ಆಗಿ ಬೇಯಲಿಕ್ಕೆ ಇಡೋದು. ಓಕೆ. ಆಮೇಲೆ ಮಸಾಲೆ ಮಿಕ್ಸ್ ಮಾಡೋಣ. ಸೊ ಇದು ಬೇಯ್ತಾ ಇರಲಿ, ಆ ಟೈಮಲ್ಲಿ ಇದಕ್ಕೆ ಏನೇನು ಬೇಕು ಆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾಹಿತಿ ಕೊಡುವ. ಓಕೆ. ಈಗ ನೆಕ್ಸ್ಟ್ ಒಲೆಗೆ ಹೋಗ್ಬಿಡ್ಲಿ. ವೀಕ್ಷಕರೇ, ಮೊದಲು ಹೇಳ್ದಂಗೆ ಆ ಒಂದು ಮಾಂಸದ ಮಿಶ್ರಣ ಒಲೆ ಮೇಲೆ ಬೇಯ್ತಾ ಇದೆ. ಒಂಚೂರು ನೀರು ಹಾಕಲ್ಲ. ಸೊ ಅದೇ ಮಿಶ್ರಣ ಒಲೆ ಮೇಲೆ ಬೇಯ್ತಾ ಇದೆ. ಸೊ ಅದರದ್ದು ಫ್ಯಾಟ್ ಕಂಟೆಂಟ್ ಅದರಲ್ಲೇ ಡ್ರೈ ಆದ್ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಸೊ ಈಗ ಅದು ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಅದಕ್ಕೆ, ಆ ಮಿಶ್ರಣಕ್ಕೆ. ಸೊ ಈಗ ಅದು ಬೇಯ್ತಾ ಇದೆ. ಮೇನ್ ಟೈಮ್ ಬೇಯ್ತಾ ಇರೋ ಟೈಮಲ್ಲಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್, ಕರೆಕ್ಟಾಗಿ ನೋಡ್ಕೊಂಬಿಡಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹೇಳಿ ಮೇಡಮ್, ಏನೇನು ಬೇಕು? ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ. ಸೊ ಇದು 1.5 kg ಬೇಕಾಗಿರೋಷ್ಟು ಮಿಶ್ರಣ. ಅದು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನಾವು ಹೇಳ್ತಾ ಇಲ್ಲ, ಒಂದು ಅಂದಾಜು ನಿಮ್ಗೆ ಗೊತ್ತಾಗುತ್ತಲ್ಲ ಆ ಥರ ತಗೊಳ್ಳಿ. ಕರಿಮೆಣಸು, ಇದು ಚಿಲ್ಲಿ ಅಂದ್ರೆ ಏನ್ ಹೇಳ್ತೀವಪ್ಪ, ಉರಿಮೆಣಸು ಅಂತೀವಿ ನಮ್ಮ ಭಾಷೆಯಲ್ಲಿ, ಉರಿಮಳು ಅಂತ ಹೇಳ್ತೀವಿ. ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಪೋರ್ಕ್ ಮಸಾಲ ಇಂಪಾರ್ಟೆಂಟ್, ಧನಿಯಾ ಪೌಡರ್. ಸ್ವಲ್ಪ ಮುಂದಕ್ಕೆ ಬಂದಿಲ್ಲ ಲೈಟೆ. ಧನಿಯಾ ಪೌಡರ್ ಇದನ್ನ ನಾವು ಹುರ್ಕೋಬೇಕಲ್ವಾ? ಹಸಿ ಧನಿಯಾ ಪೌಡರ್ ಅಲ್ಲ, ಬಟ್ ಹುರ್ಕೊಂಡ್ರೆ ಕಲರ್ ಬರುತ್ತೆ. ಕಲರ್ ಬರ್ಬೇಕಂದ್ರೆ ಧನಿಯಾ ಪೌಡರ್ನ ಹುರಿಲೇಬೇಕು. ಸೊ ಹುರಿದ ಧನಿಯಾ ಪೌಡರ್ ಇದು ರೆಡಿ ಇದೆ. ಮತ್ತೆ ಇದು ಇಂಪಾರ್ಟೆಂಟ್, ಕಾಚಂ ಪುಡಿ. ಎಸ್, ಜೋತೆ. ಸೊ ಕಾಚಂ ಪುಡಿ ಇದು ಇಂಪಾರ್ಟೆಂಟ್. ಕೊಡಗಿನ ವಿಶೇಷವಾದ ಪಂದಿಕರಿಗೆ ಕಾಚಂ ಪುಡಿ ಇಂಪಾರ್ಟೆಂಟ್. ಸೊ ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಇಷ್ಟನ್ನ ತರಿತರಿಯಾಗಿ ರುಬ್ಕೋಬೇಕು, ನೈಸ್ ಮಾಡಬಾರ್ದು, ತರಿತರಿಯಾಗಿ ರುಬ್ಕೋಬೇಕು. ಸೊ ಆ ಮೆಣಸಿನಕಾಯಿ ಏನು ವಿಶೇಷ? ಯಾವುದು? ಮೆಣಸಿನಕಾಯಿ ಹಾಕಿದಿರಲ್ಲ, ಉರಿಮಳು. ಸೊ ಅದು ನಮ್ಮ ಲೋಕಲ್ ಮೆಣಸಿನಕಾಯಿ. ವೀಕ್ಷಕರೇ ಇದು ನೋಡ್ಕೋಬೇಕು. ಸೊ ಅದು ಸಿಕ್ಕಿಲ್ಲ ಅಂದ್ರೆ ಇದು ಹಸಿ ಮೆಣಸಿನಕಾಯಿ ಯೂಸ್ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಆದಂತ. ನಾವು ಆಕ್ಚುಲಿ ಇದೇ ಯೂಸ್ ಮಾಡೋದು, ಕೊಡಗಿನಲ್ಲಿ ಆಲ್ಮೋಸ್ಟ್ ಇದೇ ಯೂಸ್ ಮಾಡ್ತಾರೆ ಅನ್ಕೊಳ್ತೀನಿ. ಓಕೆ ಓಕೆ ಓಕೆ. ತುಂಬಾ ಅದು ಆಯುರ್ವೇದಿಕ್ ಗುಣವನ್ನು ಹೊಂದಿದೆ ಅದರಿಂದ. ಸೊ ಮತ್ತೊಂದ್ಸಲಿ ಸ್ಪೀಡಾಗಿ ಹೇಳ್ಬಿಡಿ. ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕರಿಮೆಣಸು, ಉರಿಮೊಳು ಅಂತಾರೆ, ಮತ್ತೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ ಸ್ವಲ್ಪ, ಇದು ಪೋರ್ಕ್ ಮಸಾಲ, ಧನಿಯಾ ಪೌಡರ್, ಕಾಚಂ ಪುಡಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್, ಮೇಜರ್ ಇಂಗ್ರೀಡಿಯೆಂಟ್ಸ್, ಪಂದಿಕರಿಗೆ ಬೇಕಾಗಿರ್ತಕ್ಕಂಥ ಮೇಜರ್ ಇಂಗ್ರೀಡಿಯೆಂಟ್ಸ್ ಇಷ್ಟು. ಸೊ ಇದನ್ನ ಈಗ ರುಬ್ಕೊಂಡ್ಬಿಡು. ಓಕೆ, ಚಲೋ. ಇಂಗ್ರೀಡಿಯೆಂಟ್ಸ್ ಆಗ್ಲೇ ತೋರಿಸಿದ್ನಲ್ಲ, ಅದನ್ನೆಲ್ಲ ಹಾಕಿ ರುಬ್ಕೋಬೇಕು. ಆಕ್ಚುಲಿ ಅದು ಬೇಳೆಗೆ ರುಬ್ಕೋಬೇಕು. ತುಂಬಾ ನೈಸ್ ಮಾಡಬಾರ್ದು. ಇದು ರುಬ್ಬಿರೋ ಮಿಶ್ರಣ, ಇದು ಬೆಂದಿರೋ ಮಾಂಸಕ್ಕೆ, ಪೋರ್ಕ್ಗೆ ಹಾಕ್ಬೇಕು, ಡೈರೆಕ್ಟ್ ಆಡ್ ಮಾಡ್ತಾರೆ. ಸಖತ್ ಆಕ್ಚುಲಿ ಫ್ಲೇವರ್ ಬರ್ತಾ ಇದೆ. ಯಾವ್ದದು ಬರ್ಡ್ ಚಿಲ್ಲಿ ಅಂತ ಅಂತೀವಲ್ಲ, ಉರಿಮೆಣಸು, ಅದು ಸಖತ್ ಫ್ಲೇವರ್. ಅದು ಬಾಯಿಗೆ ಖಾರ, ಆದ್ರೆ ಹೊಟ್ಟೆಗೆ ತಂಪು. ಸಮ್ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಅದ್ರಲ್ಲಿ ವ್ಯಾಲ್ಯೂಸ್ ಇದೆ. ಸರಿ. ಈಗ ಸೊ ಈಗ ಮಾಂಸ ಆಲ್ರೆಡಿ ಬೆಂದಿದ್ಯಾ? ಬೇಯ್ತಾ ಇದೆ. ಓಕೆ. ಬೆಂದ ತಕ್ಷಣ ಇದನ್ನ ಆಡ್ ಮಾಡ್ತೀವಿ. ಸರಿ, ಮುಂದಿನ ಪ್ರೊಸೆಸ್ ಹೇಳುವ. ಅಲ್ಲೇ ಹೋಗಿ ಹೇಳುವ. ನೋಡಿ, ಬೇಳೆಯಾಗಿ ಮಿಕ್ಸಿ ಮಾಡಿರ್ತಕ್ಕಂಥ ಮಿಶ್ರಣವನ್ನ ಈಗ ಹಾಕುವಂತ ಒಂದು ತಯಾರಿ. ಇದು ಆಲ್ರೆಡಿ ಬೆಂದಿದೆಯಾ? ಎಲ್ಲ ಸ್ವಲ್ಪ ಜೋರ ಮಾತಾಡಿ. ಫ್ಯಾಟ್ ಕಂಟೆಂಟ್ ಬಿಟ್ಟಿದೆ ಎಲ್ಲ, ಆಲ್ರೆಡಿ ಬೆಂದಿದೆ ನೋಡಿ. ಇದು ಚುಟ್ಟಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಸ್ವಲ್ಪ ಕೆಳಗಿಡಿ. ಚುಟ್ಟಿ ಅಂತೀವಿ. ಬಟ್ ಇದು ಸ್ವಲ್ಪ ಫ್ಯಾಟ್ ಕಡಿಮೆ ಇದೆ. ಅದನ್ನೇ ತಗೊಂಡಿದ್ದು. ಅದು ಪ್ರಿಫರ್ ಮಾಡಿ ತಗೊಂಡಿದ್ದಾ? ತುಂಬಾ ಫ್ಯಾಟ್ ಇದ್ರೆ ಚೆನ್ನಾಗಿರಲ್ಲ ಸಾರು. ಇದಕ್ಕೆ ಈ ಮಿಶ್ರಣವನ್ನ ಆಡ್ ಮಾಡೋಣ. ಆಡ್ ಮಾಡ್ತಾ ಇದ್ದೀರಾ? ಸೊ ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಸೊ ಎಷ್ಟೊತ್ತು ಬೇಯಿಸಬೇಕಾಗಿದೆ? ಅದು ಒಂದೊಂದ್ಸತಿ ಡಿಪೆಂಡ್ಸ್ ಆಗುತ್ತೆ. ಅಂತೂ ಮಿನಿಮಮ್ ಒಂದು 1/4 ಗಂಟೆ, 20 ನಿಮಿಷ ಬೇಕು. ಬೆಂದಾದ್ಮೇಲೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ಲ ಬೆಂದಿದೆಯಾ ಇಲ್ವಾ. ಸರಿ, ಅಲ್ಲ ಆಡ್ ಮಾಡಿದ್ದೀವಿ. ಮಿಶ್ರಣವನ್ನ ಹಾಕಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಧನಿಯಾ ಪೌಡರ್ ಒಂದು 2.5 ಸ್ಪೂನ್ ಹಾಕೋಣ. ಹೌದಾ? ಓಕೆ. ಒಳ್ಳೆ ಕಲರ್, ಟೇಸ್ಟ್ ಎಲ್ಲದಕ್ಕೂ. ಸೊ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ.
ಪೀಸ್ ಎಲ್ಲ ಮೆತ್ತಿಗೆ ಬಂದಿದೆ. ಇದು ಸ್ವಲ್ಪ ನೀರಿದೆ ಅಲ್ಲ, ಸ್ವಲ್ಪ ಡ್ರೈ ಆಗ್ಬೇಕು. ಡ್ರೈ ಆಗುತ್ತಲ್ಲ? ಆಗುತ್ತೆ. ಆವಾಗ ಈ ಪೋರ್ಕ್ ಮಸಾಲೆ ಇದೆಯಲ್ಲ ಇದನ್ನ ಹಾಕ್ಬೇಕು. ಈಗ ಲಾಸ್ಟ್ಗೆ ಸ್ವಲ್ಪ. ಮತ್ತೆ ಧನಿಯಾ ಪೌಡರ್ ಸ್ವಲ್ಪ ಹುರ್ಕೋಬೇಕು ಕಲರ್ಗೆ, ಅದನ್ನು ಸ್ವಲ್ಪ ಲಾಸ್ಟ್ಗೆ ಹಾಕೋದು, ಕೊನೆಗೆ ಹಾಕೋದು. ಓಕೆ ವೀಕ್ಷಕರೇ, ಸೊ ಬೇಯ್ತಾ ಇದೆ ನೋಡಿ, ಎಷ್ಟು ಸಾಕಾಗಿ ಬೇಯ್ತಾ ಇದೆ. ಒಳ್ಳೆ ಫ್ಲೇವರ್ ಗಮ್ ಅಂತ ಬರ್ತಾ ಇದೆ. ಕೊಡಗಿನ ವಿಶೇಷವಾದಂಥ ಪಂದಿ ಕರಿ. ಮುಂದೆ ಕೇಳಿ, ಇದೇನು ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಇದು ಧನಿಯಾ ಪೌಡ್ರು ಹುರಿದಿರೋದು. ಕಲರ್ಗೋಸ್ಕರ. ಎಷ್ಟು ಸ್ಪೂನ್ ಹಾಕ್ತೀರಾ? 2 ಸ್ಪೂನ್. ಹೌದಾ? ಈಗ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಬೆಂದಿದೆಯಾ ಮಾಂಸ? ಏನಿದೆ? ಮಾಂಸ ಚೆನ್ನಾಗಿ ಬಂದಿದೆಯಾ? ಮಾಂಸ ಚೆನ್ನಾಗಿ ಬಂದಿದೆ. ಓಕೆ. ಚೆನ್ನಾಗಿರೋ ಮಾಂಸ ತಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಒಳ್ಳೆ ಸೆಲೆಕ್ಷನ್ ಮಾಡಿದೀರಾ. ನೆಕ್ಸ್ಟ್ ಏನು ತಗೊಂಡಿದ್ದೀರಾ? ಇದು ಪೋರ್ಕ್ ಮಸಾಲೆ. ಓಕೆ, ಇದನ್ನ ಆಡ್ ಮಾಡಬೇಕು. ಸೊ ಇಟ್ ಮೀನ್ಸ್ ಈಗ ಅಂತಿಮ ಒಂದಷ್ಟು ಕ್ಷಣಗಳು. ಹೌದೌದು, ಇದು ಲಾಸ್ಟ್ ಸ್ಟೇಜ್. ಓಕೆ, 2.5 ಸ್ಪೂನ್ ಹಾಕಿ. ಸಾಕು. ಆಮೇಲೆ ಬೇಕಾದ್ರೆ ರುಚಿ ನೋಡಿ ಹಾಕೋಬೋದಲ್ಲ. ನಾವು ಬೇಯಿಸುವಾಗ ಕಾಚಂ ಪುಳಿ ಹಾಕಿದೀವಿ. ಈಗ ಬೇಕಂದ್ರೆ ಉಪ್ಪು ಹಾಕಿದೀವಿ ಬೇಯಿಸುವಾಗ. ಆಮೇಲೆ ರುಚಿಗೆ ಬೇಕಂದ್ರೆ ಹಾಕೊಳ್ಬಹುದು ಕಾಚಂ ಪುಳಿ. ಮತ್ತೆ ಏನಿದೆ, ಈಗ 5 ನಿಮಿಷ ಎಲ್ಲ ಮಿಶ್ರಣ ಸ್ವಲ್ಪ ಬೇಯಬೇಕು. ಅದಾದ್ಮೇಲೆ ರುಚಿ ನೋಡಿ ಏನ್ ಬೇಕು ಎಲ್ಲ ಆಡ್ ಮಾಡ್ಕೋಬಹುದು. ಈ ಬೆಂದಿದೆ ಎಲ್ಲಾನು ಆಡ್ ಮಾಡಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ನೋಡೋ. ಸ್ವಾಮಿ ಅವರೇ ಏನ್ ಹೇಳ್ಬೇಕು ಹೇಳಿ, ಬೇಗ ಬೇಗ. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಈಗ ಬೆಂದಿದೆ. ಈಗ ಕೊನೆಯದಾಗಿ ನಾನು ಟೇಸ್ಟ್ ಮಾಡಿದೆ, ಎಲ್ಲ ಕರೆಕ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ, ಕಾಚಂ ಪುಡಿ ಸ್ವಲ್ಪ ಬೇಕಿತ್ತು, ಹಾಕಿದ್ದೀನಿ. ಈಗ ಫೈನಲ್ ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಎಲ್ಲ ಬೆಂದಿದೆ. ಬಾಯಲ್ಲಿ ನೀರು ಬರ್ತದೆ. ಆಗ್ಲೇ ಸ್ವಲ್ಪ ನೀರಿತ್ತಲ್ಲ ನೋಡಿ, ಈಗ ಫುಲ್ ಡ್ರೈ ಆಗಿದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಕಲರ್ ಚೇಂಜ್ ಆಗಿದೆ, ಬ್ಲ್ಯಾಕ್ ಆಗಿದೆ ನೋಡಿ. ಈಗ ಆಗಿದೆ, ಎಲ್ಲ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಆಗೋಯ್ತು. ಫೈನಲಿ ಪಂದಿ ಕರಿ ರೆಡಿ ಆಗಿದೆ. ಓಕೆ, ಈಗ ಕಡಂಬುಟ್ಟು ಜೊತೆ ಪಂದಿ ಕರಿ ತಿಂತಾ ಇರೋದೆ. ಓಕೆ, ಆಗ ಪೋರ್ಕ್ ಕರಿ ರೆಡಿ. ಕೊಡಗಿನ ವಿಶೇಷವಾದಂಥ ಪೋರ್ಕ್ ಕರಿ ರೆಡಿ. ಈಗ ಪಂದಿ ಕರಿ ಕಡಂಬುಟ್ಟು ತಿನ್ನುವ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಪಂದಿ ಕರಿ ಕಡಂಬುಟ್ಟು ಕೊಡಗಿನ ಟಿಪಿಕಲ್ ಡಿಶ್ ಪಂದಿ ಕರಿ ಕಡಂಬುಟ್ಟು ರೆಡಿ ಆಗಿದೆ. ಸೊ ಈಗ ಅದನ್ನು ಟೇಸ್ಟ್ ಮಾಡುವಂಥ ಒಂದು ಸಮಯ. ಕ್ಯಾಮ್ರಾಮನ್ ನೋಡಿ ಇಲ್ಲಿ, ಕಡಂಬುಟ್ಟು ಹಾಗೆ ಇಲ್ಲಿ ಪಂದಿ ಕರಿ ಇದೆ. ಫೋಕಸ್ ಮಾಡಿ ಯಾಕೆ. ಸೊ ಇದನ್ನ ಈಗ ಟೇಸ್ಟ್ ಮಾಡುವ. ಸೊ ಕೈಯಲ್ಲೇ ತಗೋತಾ ಇದ್ದೀನಿ. ಸೊ ಇದು ಕೊಡಗಿನ ಟಿಪಿಕಲ್ ಆದಂತಹ ಒಂದು ಡಿಶ್ ಪಂದಿ ಕರಿ ಕಡಂಬುಟ್ಟು ಸಂಪೂರ್ಣವಾಗಿ ಸಪ್ಪೆ ಕಡಂಬುಟ್ಟು ಆಗಿರುತ್ತೆ. ಸೊ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡುವ. ಟೇಸ್ಟ್ ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ಸೊ ಕಡಂಬುಟ್ಟು ಟೆಕ್ಸ್ಚರ್ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಾಂಬಿನೇಷನ್. ಪಂದಿ ಕರಿ ಕಡಂಬುಟ್ಟು ಅನ್ನೋದು ತುಂಬ ಅದ್ಭುತವಾದಂಥ ಒಂದು ಕಾಂಬಿನೇಷನ್. ಸೊ ಪಂದಿ ಕರಿ ಸಹ ಪೋರ್ಕ್ ಕರಿ ಕೂಡ ತುಂಬ ಸಖತ್ತಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ. ಸೊ ಎಲ್ಲ ರೀತಿಯ ಇನ್ಗ್ರೀಡಿಯೆಂಟ್ಸ್ ಸಖತ್ತಾಗಿ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಕಾಚಂ ಪುಳಿ, ವಿಶೇಷವಾಗಿ ಪಂದಿ ಕರಿಗೆ ಕಾಚಂ ಪುಳಿ ಯೂಸ್ ಮಾಡ್ತಾರೆ. ಸೊ ಇದೇ ಇದ್ರದ್ದು ಸ್ಪೆಷಾಲಿಟಿ. ಕೊಡಗಿನ ಪಂದಿ ಕರಿಗೆ ಕಾಚಂ ಪುಳಿ ಇಂಪಾರ್ಟೆಂಟ್. ಸೊ ಸಾಕಾಗಿ ಬಂದಿದೆ. ಸೊ ಪಂದಿ ಕರಿ ಕಡಂಬುಟ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕೊಡಗಿನವರಿಗೆ ಇದೊಂದು ವಿಶೇಷವಾಗಿ ಏನು ಹೇಳೋದು ಬೇಡ, ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾರಿಗೆ ಈ ಒಂದು ಡಿಶನ್ನು ಟ್ರೈ ಮಾಡಬೇಕು ಅನ್ಸುತ್ತೆ ಅವರು ಗ್ಯಾರಂಟಿಯಾಗಿ ಟ್ರೈ ಮಾಡ್ಬೋದು ಈ ವಿಡಿಯೋನ ನೋಡೋ ಮೂಲಕ. ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ.